ಸ್ಟೂಡೆಂಟ್ಸ್ ನಮಸ್ತೆ. ನಾನು ಈ ವಿಡಿಯೋನ ಲ್ಯಾಕೋಪರಾನ್ ಮೇಲೆ ಮಾಡ್ತಾಯಿದ್ದೀನಿ. ಸೊ ಆಬ್ವಿಯಸ್ಲಿ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸು ತುಂಬ ದೊಡ್ಡ ಚಾಪ್ಟ್ರು, ತುಂಬ ಕಷ್ಟ ಅನಿಸುತ್ತೆ, ಹಾಗೆ ಎಷ್ಟು ಓದಿದ್ರೂ ಮರ್ತೋಗುತ್ತೆ. ಸೊ ಅದರಲ್ಲಿ ಲ್ಯಾಕೋಪರಾನ್ ಕೂಡ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟು. 5 ಮಾರ್ಕಿಗೆ ಮತ್ತು ಹಾಟ್ಸ್ ಟೈಪ್ ಆಫ್ ಕ್ವಶನ್ಸ್ಗೆ ಕಂಪಲ್ಸರಿ ಬಂದೇ ಬರುತ್ತೆ. ಸೊ ಅದ್ರ ಮೇಲೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಲ್ಯಾಕೋಪರಾನ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಇಟ್ ಈಸ್ ರಿಲೇಟೆಡ್ ಟು ದ ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್. ಸೊ ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಅಂದರೆ ಯಾವುದೇ ಒಂದು ಜೀನ ಯಾವ ಥರ ಸೆಲ್ಲು ರೆಗ್ಯುಲೇಟ್ ಮಾಡುತ್ತೆ ಎಕ್ಸ್ಪ್ರೆಷನ್ ಆಗೋದನ್ನು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಎಕ್ಸ್ಪ್ರೆಷನ್ ಅಂದರೆ ನಿಮ್ಗೆ ಗೊತ್ತಿದೆ, ಇಟ್ಸ್ ನಥಿಂಗ್ ಬಟ್ ಪ್ರೊಡಕ್ಷನ್ ಆಫ್ ಪ್ರೋಟೀನ್. ಸೊ ಇಟ್ ಇನ್ವಾಲ್ವ್ಸ್ ಟೂ ಪ್ರೋಸೆಸ್, ಟ್ರಾನ್ಸ್ಕ್ರಿಪ್ಷನ್ ಆ್ಯಂಡ್ ಟ್ರಾನ್ಸ್ಲೇಷನ್. ಸೊ ಇಲ್ಲಿ ಮೇಯ್ನಾಗಿ ಪ್ರೊಕ್ಯಾರಿಯೋಟ್ಸ್ ಮೇಲೆ ಫೋಕಸ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್. ಎಸ್ಪೆಷಲಿ ದೇ ಹ್ಯಾವ್ ಟೇಕನ್ ದ ಎಕ್ಸಾಂಪಲ್ ಆಫ್ ಲ್ಯಾಕೋಪರಾನ್ ಕಾನ್ಸೆಪ್ಟ್. ಸೊ ದಿಸ್ ಇಸ್ ಮೇನ್ಲಿ ಬೇಸ್ಡ್ ಆನ್ ದ ಪ್ರೊಕ್ಯಾರಿಯೋಟಿಕ್ ಸೆಲ್, ಎಸ್ಪೆಷಲಿ ದ ಎಸ್ರಿಷಿಯಾ ಕೋಲೈ, ಇ ಕೋಲೈ. In presence of lactose how it works, in absence of lactose how it works ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನಾವು ಈ ಜೀನ್ ಎಕ್ಸ್ಪ್ರೆಷನ್ ಬಂದಾಗ ಪ್ರೊಕ್ಯಾರಿಯೋಟ್ಸಲ್ಲಿ ಓನ್ಲಿ ಡ್ಯೂರಿಂಗ್ ದ ಟ್ರಾನ್ಸ್ಕ್ರಿಪ್ಷನ್ ಲೆವೆಲ್ ಇಟ್ ಕ್ಯಾನ್ ಕಂಟ್ರೋಲ್ ಆರ್ ಇಟ್ ಕ್ಯಾನ್ ರೆಗ್ಯುಲೇಟ್ಸ್ ದ ಎಕ್ಸ್ಪ್ರೆಷನ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ರೋಟೀನ್. ಸೊ ಇಲ್ಲೇನಾಗ್ತದೆ, ದೇ ಹ್ಯಾವ್ ಗಿವನ್ ದ ಒಪರಾನ್. ಒಪರಾನ್ ಮೀನ್ಸ್ ಸೆಟ್ ಆಫ್ ಜೀನ್ಸ್ ಆನ್ ದ DNA. ಸೊ ಇಲ್ಲಿ ನೀವು ಡಯಾಗ್ರಾಮ್ ನೋಡ್ತಾ ಇರ್ಬೋದು, NCERT ಡಯಾಗ್ರಾಮ್ನೇ ನಾನು ತೋರಿಸ್ತಾ ಇದ್ದೀನಿ, ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ವೆನ್ ಎವರ್ ಯು ರಿವೈಸ್ ದ NCERT. So ಇಲ್ಲಿ P indicates the promoter region, which is very much essential for the recognition and binding of RNA polymerase. ಹಾಗೆ ಇಲ್ಲಿ I ಅಂತ ಕೊಟ್ಟಿದ್ದಾರೆ, this is indicating the inhibitory gene. This inhibitory gene will express the repressor molecule. Repressor molecule is also a protein molecule. ಸೊ ಏನಾಗುತ್ತೆ, ಪ್ರೋಟೀನ್ ಮಾಲಿಕ್ಯೂಲ್ ಬರಬೇಕು ಅಂತ ಹೇಳಿದ್ರೆ ಅಲ್ಲಿ mRNA ಬರಲೇಬೇಕು. So this is repressor molecule is a protein. Okay, so this repressor molecule will be having the tendency to bind the operator region. So operator region ಗೆ ಅದು ಹೋಗಿ ಬೈಂಡ್ ಆಗುತ್ತೆ. ಹಾಗೆ ಇಲ್ಲಿ ನೆಕ್ಸ್ಟ್ ಇನ್ನೊಂದು P ಅಂತ ಕೊಟ್ಟಿದ್ರೆ, ದಟ್ ಇಸ್ ಆಲ್ಸೋ ಇಂಡಿಕೇಟಿಂಗ್ ದ ಪ್ರೊಮೋಟರ್ ರೀಜನ್ ಫಾರ್ ದ ಎಕ್ಸ್ಪ್ರೆಷನ್ ಆಫ್ ದಿ ಸ್ಟ್ರಕ್ಚರಲ್ ಜೀನ್. ಸೊ ಇಲ್ಲಿ ಸ್ಟ್ರಕ್ಚರಲ್ ಜೀನ್ ನಾವು ನೋಡಿದಾಗ ದಿಸ್ ಪ್ರೊಕ್ಯಾರಿಯೋಟ್ಸ್ ವಿಲ್ ಬಿ ಹ್ಯಾವಿಂಗ್ ಪಾಲಿಸಿಸ್ಟಾನಿಕ್ mRNA ಅಂತ ಹೇಳ್ತೀವಿ. So polycystonic mRNA means it's nothing but it can code for, at a time it can code for multiple proteins, multiple polypeptides. Okay, so here it's a bacteria, it's a prokaryote which can code for the Z, means which code for the beta galactosidase enzyme, which is very essential for the breaking down of lactose into glucose and the galactose. And then Y is indicating the gene which is coding for the permease. Permease is the enzyme which is needed for the intaking of lactose present in the medium of the Escherichia coli. And A is indicating the gene which is coding for the transacetylase. The proper function of this enzyme is not known, but it is also involved in the transportation of this lactose into the cell. Okay, so ಈ ಮೂರು ಜೀನ್ಗಳು ಸಹ ಒಂದೇ mRNAಗೆ ಒಂದೇ mRNAಯಿಂದ ಕೋಡ್ ಆಗುತ್ತೆ. ಓಕೆನಾ. ಸೊ ಇಲ್ಲೇನಾಗ್ತದೆ ಅಂದರೆ ದರ್ ವಿಲ್ ಬಿ ಆಪರೇಟರ್ ರೀಜನ್ ವೇರ್ ದಿಸ್ ಆಪರೇಟರ್ ರೀಜನ್ ವಿಲ್ ಬಿ ಬೌಂಡ್ ಬೈ ದ ರಿಪ್ರೆಸರ್ ಮಾಲಿಕ್ಯೂಲ್ ಇಫ್ ದರ್ ಇಸ್ ನೋ ಇಂಡ್ಯೂಸರ್ ಪ್ರೆಸೆಂಟ್. ಇಂಡ್ಯೂಸರ್ ಇಲ್ಲ ಅಂದರೆ ಏನಾಗುತ್ತೆ, ಈ ರಿಪ್ರೆಸರ್ ಮಾಲಿಕ್ಯೂಲ್ ಹೋಗ್ಬಿಟ್ಟು ಆಪರೇಟರ್ ರೀಜನ್ಗೆ ಬೈಂಡ್ ಆಗುತ್ತೆ. ಸೊ ವಾಟ್ ಈಸ್ ದಿಸ್ ಇಂಡ್ಯೂಸರ್? ಲ್ಯಾಕ್ಟೋಸ್ ಈಸ್ ಅ ಇಂಡ್ಯೂಸರ್ ಫಾರ್ ದಿಸ್ ಜೀನ್. ಓಕೆ, ಎಕ್ಸ್ಪ್ರೆಷನ್ ಆಫ್ ಜೀನ್ ಆಗಬೇಕು ಅಂತ ಹೇಳಿದ್ರೆ ದೆ ಶುಡ್ ಬಿ ಇಂಡ್ಯೂಸರ್. ಸೊ ಅದಕ್ಕೆ ನಾವು ಅದನ್ನು ಪಾಸಿಟಿವ್ ರೆಗ್ಯುಲೇಷನ್ ಅಂತಲೂ ಹೇಳ್ತೀವಿ. ಸೊ ಹಿಯರ್ ದ ಇಂಡ್ಯೂಸರ್ ವುಡ್ ಬಿ ಲ್ಯಾಕ್ಟೋಸ್. ಸೊ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇನ್ ಆಬ್ಸೆನ್ಸ್ ಆಫ್ ಇಂಡ್ಯೂಸರ್ ಅಂತ ಕೊಟ್ಟಿದ್ದಾರೆ. ಸಪೋಸ್ ಇಫ್ ದ ಬ್ಯಾಕ್ಟೀರಿಯಾ ಈಸ್ ಗ್ರೋಯಿಂಗ್ ಇನ್ ಆಬ್ಸೆನ್ಸ್ ಆಫ್ ಲ್ಯಾಕ್ಟೋಸ್, ಅಲ್ಲಿ ಲ್ಯಾಕ್ಟೋಸ್ ಇರೋದೇ ಇಲ್ಲ, ಲ್ಯಾಕ್ಟೋಸ್ ಇಲ್ಲವೇ ಇಲ್ಲ ಅಲ್ಲಿ ಮೀಡಿಯಮ್ನಲ್ಲಿ ಅಂತ ಹೇಳಿದ್ರೆ ಈ ಪ್ರೋಟೀನ್ಸ್ ಎಲ್ಲ ಬೇಕಾಗೋದಿಲ್ಲ ಆ ಬ್ಯಾಕ್ಟೀರಿಯಾಗೆ. ಸೊ ದಟ್ ಏನಾಗುತ್ತೆ, ಈ ಪ್ರೊಡಕ್ಷನ್ ಏನೋ ವೇಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಇಟ್ ಈಸ್ ಗೋಯಿಂಗ್ ಟು ರೆಗ್ಯುಲೇಟ್ ದ ಎಕ್ಸ್ಪ್ರೆಷನ್ ಆಫ್ ದಿಸ್ ಜೀನ್ಸ್. ಸೊ ಇನ್ ಆಬ್ಸೆನ್ಸ್ ಆಫ್ ಇಂಡ್ಯೂಸರ್ ದೀಸ್ ಜೀನ್ಸ್ ವಿಲ್ ನಾಟ್ ಬಿ ಎಕ್ಸ್ಪ್ರೆಸ್ಡ್. ಓಕೆ, ಸೊ ಇವಾಗ ಏನು ಮಾಡ್ತದೆ, ಈ ಬ್ಯಾಕ್ಟೀರಿಯಾ ಏನು ಮಾಡ್ತದೆ, ಇನ್ ಆಬ್ಸೆನ್ಸ್ ಆಫ್ ಇಂಡ್ಯೂಸರ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ದ ಜೀನ್. ಓಕೆ, ಸೊ ಹೇಗೆ
ಇನ್ಹಿಬಿಟ್ ಮಾಡ್ತಾ ಇದೆ ಅಥವಾ ರೆಗ್ಯುಲೇಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ದರ್ ವಿಲ್ ಬಿ ರಿಪ್ರೆಸರ್ ಮಾಲಿಕ್ಯೂಲ್ ವಿಚ್ ವಿಲ್ ಹ್ಯಾವ್ ದ ಟೆಂಡೆನ್ಸಿ ಟು ಬೈಂಡ್ ಟು ದ ಆಪರೇಟರ್. ಯಾವಾಗ ಈ ರಿಪ್ರೆಸರ್ ಮಾಲಿಕ್ಯೂಲ್ ಆಪರೇಟರ್ಗೆ ಬೈಂಡ್ ಆಗುತ್ತೋ, ದರ್ ಇಸ್ ನೋ RNA ಪಾಲಿಮರೇಸ್ ಕ್ಯಾನ್ ಟ್ರಾನ್ಸ್ಕ್ರೈಬ್ ದೀಸ್ ಸ್ಟ್ರಕ್ಚರಲ್ ಜೀನ್. ಈ ಸ್ಟ್ರಕ್ಚರಲ್ ಜೀನ್ ಟ್ರಾನ್ಸ್ಕ್ರಿಪ್ಷನ್ ಆಗಿ mRNA ಪ್ರೊಡ್ಯೂಸ್ ಆದರೆ ಮಾತ್ರ ಫರ್ದರು ಈ mRNA ಇಂದ ಟ್ರಾನ್ಸ್ಲೇಷನ್ ಆಗಿ ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ. ಅದರ್ವೈಸ್ ದರ್ ಇಸ್ ನೋ ಪ್ರೊಡಕ್ಷನ್ ಆಫ್ ದೀಸ್ ಬೀಟಾ ಗ್ಯಾಲಕ್ಟೋಸಿಡೇಸ್, ಪರ್ಮೇಸ್ ಆರ್ ಟ್ರಾನ್ಸ್ಅಸಿಟಲೇಸ್. ಸೊ ದಟ್ಸ್ ವೈ ದರ್ ಇಸ್ polymerase should slide over the structural gene, then only it can produce the mRNA. So this is in absence of inducer. So in inducer is lactose. So whenever there is no inducer, this repressor molecule will be free enough and it will be having the tendency to bind to the operator, so that it will go and bind to the operator region. So there is no transcription of ZYA gene. As a result, there is no mRNA form. Since there is no mRNA form, there is no translation. So this is called as negative regulation. Okay, so in absence of inducer, there is no expression of these genes. Okay, suppose if the lactose is present in the medium of the E. coli or the bacteria, what happens? This inducer, the lactose, will be having the tendency to bind to this repressor molecule. So repressor molecule ge bind agutte. So repressor molecule ge bind adaga lactose enagutte, there will be change in the conformation of the repressor, so that this repressor cannot bind to the operator region. As a result, this RNA polymerase can easily slide over on the structural gene, so that the structural genes will be transcribed into mRNA, so that further it can be translated into enzymes or the proteins. Okay, so this is happening only in presence of lactose. ಇಲ್ಲಿ ಐಸೋಮರೈಸೇಷನ್ ಆಗಿ ಲ್ಯಾಕ್ಟೋಸ್ನ ಆಲೋ ಲ್ಯಾಕ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ದಟ್ ಇಸ್ ವಾಟ್ ದ ಇಂಡ್ಯೂಸರ್ ದೇ ಹ್ಯಾವ್ ಗಿವನ್ ಹಿಯರ್ ವಿತ್ ದ ಯೆಲ್ಲೋ ಕಲರ್. ಸೊ ಆರೆಂಜ್ ಕಲರ್ ಇರೋದು ರಿಪ್ರೆಸರ್. ಸೊ ಈ ಇಂಡ್ಯೂಸರ್ ಮಾಲಿಕ್ಯೂಲ್ ಹೋಗಿ ರಿಪ್ರೆಸರಿಗೆ ಬೈಂಡ್ ಆದರೆ ಏನಾಗುತ್ತೆ? ಕಾನ್ಫರ್ಮೇಷನಲ್ ಚೇಂಜ್ ಆಗುತ್ತೆ. ಕಾನ್ಫರ್ಮೇಷನಲ್ ಚೇಂಜ್ ಅಂದರೆ ಏನು? ಸ್ಟ್ರಕ್ಚರಲ್ ಚೇಂಜಸ್ ಆಗುತ್ತೆ. ಸೊ ದಟ್ ದ ರಿಪ್ರೆಸರ್ ಕೆನಾಟ್ ಬೈಂಡ್ ಟು ದ operator region. So it cannot fix to the operator region. As a result, RNA polymerase cannot slide over the structural gene. So ಏನಾಗುತ್ತೆ? There won't be any transcription of mRNA of this structural gene. As a result, there is no production of these enzymes required for the metabolism of lactose. So that is all lac-operon ಕಾನ್ಸೆಪ್ಟ್. ಸೊ ಇದರ ಮೇಲೆ ನಿಮಗೆ ಹಾಟ್ಸ್ ಕ್ವಶನ್ಸ್ ಬರುತ್ತೆ. ಸೊ ಈ ವರ್ಷ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹೊಸದಾಗಿ ಅಂತ ಹೇಳಿದ್ರೆ ಲಾಸ್ಟ್ ಇಯರು ಇತ್ತು, ಬಟ್ ನಂಬರ್ ಆಫ್ ಹಾಟ್ಸ್ ಕ್ವಶನ್ಸ್ ಹ್ಯಾವ್ ಬೀನ್ ಇನ್ಕ್ರೀಸ್ಡ್ ಫ್ರಮ್ ದಿಸ್ ಇಯರ್. ಸೊ ಔಟ್ ಆಫ್ ಔಟ್ ತೆಗಿಯೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ನೀವು ನೋಡ್ಕೋಬೇಕಾಗತ್ತೆ. ಹಾಗೆ NCERT ಕೊಟ್ಟಿರುವಂಥ ಡಯಾಗ್ರಾಮ್ಸ್ ಮೇಲೆ ಫೋಕಸ್ ಮಾಡಿ, ಪ್ರತಿಯೊಂದು ಲೇಬಲ್ಸ್ನ ಅಬ್ಸರ್ವ್ ಮಾಡಿ, ಇಲ್ಲಿ Z ಯಾವ ಜೀನಿಗೆ ಕೋಡ್ ಮಾಡ್ತಾ ಇದೆ, ಈ Y ಯಾವ ಪ್ರೋಟೀನ್ಗೆ ಕೋಡ್ ಮಾಡ್ತಾ ಇದೆ, A ಅಂದರೆ ಏನು, O ಅಂದರೆ ಏನು, P ಅಂದರೆ ಏನು, I ಅಂದರೆ ಏನು, ಪ್ರತಿಯೊಂದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಇದ್ರ ಮೇಲೆ ನಿಮಗೆ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸು ಪಾರ್ಟ್ Dಗೆ ಬರಬಹುದು. So please go through the diagram properly and prepare well. All the best. Thank you.